ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪಬ್ಲಿಕ್ ಗ್ರೀವೆನ್ಸಸ್ ಬಗ್ಗೆ ಜನರು ಅನೇಕ ಸಮಸ್ಯೆ ಅಹವಾಲುಗಳು ಜಿಲ್ಲಾ ಮಂತ್ರಿಗಳು ಹೋದಾಗ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ, ಕೆಲವು ಪ್ರತಿಭಟನೆಗಳು ಮಾಡಿದಾಗ ಎಲ್ಲ ಕೂಡ ಅವರ ಭಾವನೆ, ಅವರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಬೇಕು. ಸಾಮಾನ್ಯ ಕಾನೂನು ಪ್ರಕಾರ ಇದ್ರೆ ಎಲ್ಲರಿಗೂ ಹಾಗೆ ಆಗೋಗ್ತದೆ. ಬಟ್ ಇಲ್ಲ, ಸಮಸ್ಯೆ ಇದ್ರೆ ಬರ್ತದೆ. ಸಮಸ್ಯೆ ಇರುವಾಗ ನಾವೇನಾದ್ರೂ ನ್ಯಾಯ ಕೊಡಕ್ ಸಾಧ್ಯನಾ? ನಮ್ಮಿಂದ ಅಧಿಕಾರಿಗಳಿಂದ ಯಾರ್ದಾದ್ರು ತಪ್ಪಿತ್ತು ಅಂತಂದ್ರೆ ಅದನ್ನು ರೆಕ್ಟಿಫೈ ಮಾಡಕ್ ಆಗ್ತದ ಅನ್ನೋದು ಬಹಳ ಮುಖ್ಯವಾದಂತ ವಿಚಾರ. ಸೊ ಈ ಹಿನ್ನೆಲೆಯಲ್ಲಿ ನಾವು ಒಂದು ಸಪರೇಟ್ ಮಿನಿಸ್ಟ್ರಿ, ಪ್ರಜಾಸೇವೆ ಇಲಾಖೆ ಅಂತ ಹೇಳಿ ಹೊಸಗೆ ಮಿನಿಸ್ಟ್ರಿನೇ ಫಾರ್ಮೇಶನ್ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಸಪರೇಟ್ ಮಿನಿಸ್ಟ್ರಿ ಕೂಡ ಆ ಡಿಪಾರ್ಟ್ಮೆಂಟ್ನ ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಆ ಮಿನಿಸ್ಟ್ರು ಕೂಡ ಕೆಲವು ಸಂದರ್ಭದಲ್ಲಿ ರಿವ್ಯೂ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಸೀನಿಯರ್ ಒಬ್ಬ IAS ಆಫೀಸರ್ಸ್ನು ಅಪಾಯಿಂಟ್ ಮಾಡಿರ್ತೀವಿ. ಸೊ ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ. ಆಗೆಲ್ಲ ಗ್ರೀವೆನ್ಸಸ್ನೆಲ್ಲ ತೆಗೆದುಕೊಂಡು ಅವರು ಪರಿಶೀಲನೆ ಮಾಡಿ ಅವ್ರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಸುಮ್ಮನೆ ಪೋಸ್ಟ್ಮ್ಯಾನ್ ಮಾಡೋ ಕೆಲಸ ಅಲ್ಲ. ಬಟ್ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಎಷ್ಟು ನ್ಯಾಯವನ್ನು ಒದಗಿಸ್ಕೊಡಕ್ಕೆ ಸಾಧ್ಯನೋ ಅದನ್ನು ಮಾಡಬೇಕು ಅಂತೇಳಿ ಪ್ರಜಾಸೇವೆ ಇಲಾಖೆ ಹೊಸದಾಗಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಒಬ್ಬ ಪ್ರತ್ಯೇಕವಾದಂತಹ ಮಂತ್ರಿಗೆ ಆ ಜವಾಬ್ದಾರಿಯನ್ನ ವಹಿಸ್ತೇವೆ. ಕೆಲವು ಮಿನಿಸ್ಟರ್ಸ್ ಹೋದಾಗ ಅರ್ಜಿ ಕೊಡ್ತಾರೆ, ನನಗೆ ಕೊಡ್ತಾರೆ. ಅದೆಲ್ಲ ಕೂಡ ನಾವು ಅದನ್ನ ಇದಕ್ಕೆ ತೆಗೆದುಕೊಂಡು ಬರ್ತೇವೆ. ಸೊ ಆಲ್ ಮಿನಿಸ್ಟರ್ಸ್ ಎಲ್ಲರೂ ಕೂಡ ಈ ಇಲಾಖೆಯ ಒಳಗಡೆ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ 224 ಕ್ಷೇತ್ರಕ್ಕೂ ಕೂಡ ಆ ಜಿಲ್ಲಾ ಮಿನಿಸ್ಟರ್ಸ್ ಯಾರಿರ್ತಾರೆ ಒಂದೊಂದು ವಾರಕ್ಕೆ ಒಂದು ದಿನ ಕಂಪಲ್ಸರಿ ಹೋಗಿ ಅವರು ಆ ತಾಲೂಕುಗಳಲ್ಲಿ ಇದನ್ನ ಸಭೆಗಳನ್ನು ನಡೆಸಬೇಕು. 5 ಡಿಸ್ಟಿಕ್ ಬರ್ಬೋದು, 6 ತಾಲೂಕು ಬರ್ಬೋದು, 8 ತಾಲೂಕು ಬರ್ಬೋದು, 10 ತಾಲೂಕು ಬರ್ಬೋದು. ವಾರಕ್ಕೆ ಒಂದಿನ ಕಂಪಲ್ಸರಿ ಆ ಸ್ಥಳೀಯ ಶಾಸಕರನ್ನ ಇಟ್ಕೊಂಡು ಆ ತಾಲೂಕು ಲೆವೆಲ್ ಅಲ್ಲಿ ಈ ಒಂದು ಪ್ರಜಾಸೇವೆ ಇಲಾಖೆ ವತಿಯಿಂದ ಜನಸಂಪರ್ಕ ಸಭೆಗಳನ್ನ, ಜನಸ್ಪಂದನ ಸಭೆಗಳನ್ನ ಕಂಪಲ್ಸರಿ ಮಾಡಬೇಕು.